ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಕಾಲಪನಹಳ್ಳಿ ಗ್ರಾಮದಲ್ಲಿ ಕುಟುಂಬ ಕಲಹ ಹಾಗೂ ದೌರ್ಜನ್ಯದ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಬೆಳಗ್ಗೆ 8 ಗಂಟೆಗೆ ಬಂದು ಹೊಡೆದು ಮಂಗಲಸರ ಕಿತ್ಕೊಂಡೋಗಿ ನಿನ್ಗೇನು ಅಧಿಕಾರ ಐತೆ, ನಿನ್ಗೆ ಈಗ ಅಧಿಕಾರ ಇಲ್ಲ ಕಣೆ, ನೀನು ಯಾವ ನೀನು ಕಿವಾಗಿರೋ ವಾಲೆ ಮಂಗಲಸರ ಎಲ್ಲ ಹೊಡೆದು ಹೋಗಾಳೆ ನೈಟ್ ಎಲ್ಲ ಕಿತ್ತಾಕಿ. ಯಾರ್ಯಾರು ಬಂದಿದ್ರು ಮಂಗಲಸರ ಕಿತ್ತಕ್ಕೆ? ತಿಮ್ರಾಯಪ್ಪ ಮತ್ತೆ ಉಮಾದೇವಿ. ಯಾರು ತಿಮ್ರಾಯಪ್ಪ ಏನಾಗ್ಬೇಕು ನಿಮ್ಗೆ? ಅವರು ಗೊತ್ತಿಲ್ಲ. ಉಮಾದೇವಿ ಏನಾಗ್ಬೇಕು? ನಮ್ಮ ಅತ್ತಿಗೆ, ನಿಮ್ಮ ಅತ್ತಿಗೆ, ನಮ್ಮ ಅಮ್ಮನ ಹೆಂಡತಿ. ಬಂದು ಎಲ್ಲ ಗಲಾಟೆ ಮಾಡಿ ಅಕ್ಕಿ ಮೂಟೆ ತಕೊಂಡು ರಾಗಿ ಮೂಟೆ ತಕೊಂಡು ಗಣ್ಣೆ ತಕೊಂಡು ಹೊಡೆದು ನಿಂಗೇನ ಎದ್ದೆಗೆಡ್ತಾರೆ ಅಂತಂದ್ರೆ ಈ ತರ ಹೊಡೆದು ಕೋಲಾಕು ಸೇನ ಹೊಡೆದು ಮತ್ತೆ ಒಟ್ಟಿಸ್ಕೊ ಬಂದು ಮನೆ ಹತ್ರನ ಅಲ್ಲಿವರೆಗೂ ಗೇಟ್ ತಗೊಂಡು ಹೊಡೆದು ಎಲ್ಲ ಮಾಡಿ ಒಳಗಡೆ ಬೈರೇಗೌಡನ FIR ಮಾಡಲ್ಲ ಅಂತ ಪೊಲೀಸರು ಕಳವ ಸ್ಟೇಷನ್ ಯಾರು ಹೇಳಿದ್ರು? ಬೈರೇಗೌಡರು ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡರು ಏನ್ ಹೇಳಿರೋರು? ಅದೇ ನಾವ್ ಮಾಡಲ್ಲ ಕಣೆ, ಅವ್ರು ಮಾಡಿದಾರೆ ಆಲೇನೆ ಅಂತಂದ್ರು. ಇದುವರೆಗೂ ಪೆಂಡಿಂಗ್ ಹಾಕೊಂಡ್ ಕುಂತಾರೆ. ನಮ್ಮನ್ನೇ 2-3 ದಿನ ರಾತ್ರಿ 3 ದಿನ ನೈಟ್ 9, 8:30, 9 ತನಕ ಕುಂಡ್ರಿಸಿ ನೀ ಮಾಡ್ತೀನಿ ಗೋಳಿ ಮಕ್ಳು ಹಾಗೆ ಇನ್ನೊಂದು ಮತ್ತೊಂದು ಎಲ್ಲ ಚಿಕ್ಕಾಬಟ್ಟೆ ಹವ್ಯಾಸ ಶಬ್ದಗಳು ನೊಂದು ಇದು ಮಾಡಿದಾರೆ ಸ್ವಾಮಿ. ಅವತ್ತು 5ನೇ ತಾರೀಕು ಕೊಟ್ಟಿರೋದು FIR ಆಗ್ಬೇಕು. ಇವತ್ತು ನಮ್ಮ ಹೆಣ್ಮಕ್ಳು ಬೆಳಗ್ಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ಅಂಗವಿಕಲ. ಕಾಲಪನಹಳ್ಳಿಯ ನಿವಾಸಿ ಶಿವಣ್ಣ KH ರವರ ಪತ್ನಿ ಉಮಾದೇವಿ ಎಂಬುವವರು KB ತಿಮ್ಮರಾಯಪ್ಪ ಹಾಗೂ ಅವರ ಪುತ್ರ ಶಂಕರ ಅವರೊಂದಿಗೆ ಸೇರಿ ಮನೆಯಲ್ಲಿದ್ದ ಧಾನ್ಯಗಳು, ಜಾನುವಾರು ಮತ್ತು ಒಡವೆಗಳನ್ನು ಆಟೋದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣ ಸಂಬಂಧ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಮಾಧ್ಯಮಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಮಾಡಲಾಗಿದೆ. ನಿಮ್ಗೆ ಏನು ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಆಕೆನ ಹಿಡ್ಕೊಂಡು ತಮ್ಮನ್ನ ಹೆಂಡತಿನ ಯಾರನ್ನ ಹೊಡಿತಾರೆ, ಹೊಡೆದು ಬಿಟ್ಟು ಎಲ್ಲ ಮಾಂಗಲ್ಯ ಸರ ಎಲ್ಲ ಕಿತ್ಕೊಂಡು ಒಡವೆಲ್ಲ ಕಿತ್ಕೊಂಡು. ಮಾಂಗಲ್ಯ ಸರ ಎಷ್ಟು ಗ್ರಾಮ್ ಇತ್ತು? ಒಂದು 15 ಗ್ರಾಮ್ ಏನೋ ಇತ್ತು. 15 ಗ್ರಾಮ್ ಮಂಗಲ್ಯ. 15 ಗ್ರಾಮ್ ಇತ್ತು. ಹಂಗಾಗಿ ರಾಗಿ ಮೂಟೆ, ಅಕ್ಕಿ ಮೂಟೆ ಎಲ್ಲ ಹೊತ್ಕೊಂಡೋಗಿ ಬೇರೆಯವ್ರನ್ನ ತಿಮ್ರಾಯಪ್ಪ ಅಮ್ಮವ್ರನ್ನ ಕರ್ಸ್ಕೊಂಡು ಎಲ್ಲ ಹೊತ್ಕೊಂಡು ಮಾಡ್ಕೊಂಡು ಎಲ್ಲ ಮನೆ ಮುಂದೆ 2 ಚಿಕ್ಕದ ಬಿಟ್ಟಿದ್ದಾರೆ. ಮ್ಯಾಕೆ ಎಷ್ಟು? 4 6 ಚಿಕ್ಕಗಳು ಬಿಟ್ಟಿದ್ದಾರೆ, 4 ಹೊಡ್ಕೊಂಡೋಗಿದ್ದಾರೆ. ಅದು ಆಟ ತಗೊಂಬಂದು ತುಂಬ್ಕೊಂಡು ಹೋಗಿರೋದು. ಇದಕ್ಕೆ ಕಳ್ತನ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮನೆ ಸೊಸೆ ಅಂದ್ಮೇಲೆ ಅಟ್ಲೀಸ್ಟ್ ಬಂದು ಗಂಡನ ಅಧಿಕಾರಿಗಳ ಇರ್ತಾರೆ, ಮೇಲಧಿಕಾರಿಗಳು ಯಾರನ್ನಾಗಳು ಅತ್ತೆ ಮಾವ ಅಂತಾನ, ಅವ್ರನ್ನ ಕೇಳ್ಬಿಟ್ಟು ತಗೊಂಡೋಗ್ಬೇಕು. ಈ ತರ ಕಳ್ತನ ಮಾಡ್ಕೊಂಡ್ರೆ ಇದಕ್ಕೇನು ಶಿಕ್ಷೆ ಇಲ್ಲ ಸ್ವಾಮಿ ಯಾವ್ದಕ್ಕೂ. ನಾವು ಈ 2016ರಿಂದ ಈ ವನವಾಸ ಕೊಡ್ತಾ ಇದ್ದೀವಿ. ನೀವೇ ನೋಡ್ರಿ ಸ್ವಾಮಿ ನಮ್ಮ ಎಲ್ಲ. ನಿಮ್ಗೆ ಇದಕ್ಕೆ ನಾವು ಕಳಂಬಳದಲ್ಲಿ ಯಾವ್ದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಟ್ಟರು ಯಾವ್ದೇ ನ್ಯಾಯ ಕೊಟ್ಟಿಲ್ಲ. ಯಾವ್ದೇ ಕಾರಣಕ್ಕೂ ಈ 2016ದಿಂದಲೂ ಹೋಗ್ತಾ ಇದೀನಿ ಸ್ವಾಮಿ. ನಾನು ಎಂದೂ ಹೋಗಿರೋನಲ್ಲ, ನಮ್ಮ ಅಣ್ಣನ ಲೆಕ್ಕಾಚಾರಕ್ಕೆ ಹೋಗಿರೋ ಲೆಕ್ಕಾಚಾರಕ್ಕೆ ಅವತ್ತು ಜಗಳ ಇತ್ತು, ಹೋಗ್ತಾ ಇದ್ದೀನಿ. ಕಳ್ಳಂಬಳ್ಳ ಸ್ಟೇಷನ್ ಅಲ್ಲಿ ನಮ್ಗೆ ಯಾವ್ದೇ ಕಾರಣಕ್ಕೂ ಇವತ್ತಿನವರೆಗಾಗಿನ 2016ರಿಂದ ಯಾರೇ ಆಗ್ಲಿ ಒಂದು ಪ್ರತಿಕ್ರಿಯೆ ಅಂತ ಒಂದು ಏನೋ ಒಳ್ಳೇದು ಅಂತ ಮಾಡ್ಕೊಂಡ್ ಕೊಟ್ಟಿಲ್ಲ ಸ್ವಾಮಿ. ಅಧಿಕಾರಿಗಳು ಮಾಡ್ಕೊಂಡ್ ಕೊಟ್ಟಿಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಸುಮ್ನೆ ನಮ್ಮನ್ನ ಎದುರಿಸ್ತಾರೆ ಸ್ವಾಮಿ. ಮೊನ್ನೆ ಅಲ್ಗುನು ಅವ್ರದ್ದು FIR ಮಾಡಿದ್ದೀರಾ, ನಮ್ದು FIR ಮಾಡ್ರಿ ಅಂತ ಕೇಳಿದ್ರೆ ನನ್ನ ಗದರಿಸಿದ್ರು ಸ್ವಾಮಿ. ಸ್ಟೇಷನ್ ಒಳಗೆ ಬೆಳಿಗ್ಗೆ 10 ಗಂಟೆ ಕುಂಟಿಸ್ತಾನೆ, ಸಾಯಂಕಾಲ 7:30 8 ಗಂಟೆ ತನಕ ಕುಂಟಿಸ್ತಾರೆ. ಕಾಲ್ಪನಹಳ್ಳಿ ಗ್ರಾಮದ ಶಿವಣ್ಣ KH ರವರು ಮಾಡಿರುವ ಆರೋಪದ ಪ್ರಕಾರ ಇಂದು ಬೆಳಗ್ಗೆ ಸುಮಾರು 8:30 ವೇಳೆಗೆ ಅವರ ಪತ್ನಿ ಉಮಾದೇವಿ KB ತಿಮ್ಮರಾಯಪ್ಪ ಹಾಗೂ ಅವರ ಮಗ ಶಂಕರ್ ಜೊತೆಗೂಡಿ ಮನೆಯಲ್ಲಿದ್ದ ಅಕ್ಕಿ, ರಾಗಿ, ಮೇಕೆಗಳು ಹಾಗೂ ಬೆಲೆ ಬಾಳುವ ಒಡವೆಗಳು ಸೇರಿದಂತೆ ಇತರೆ ಗೃಹೋಪಯೋಗಿ ವಸ್ತುಗಳನ್ನು ಆಟೋದಲ್ಲಿ ಹೇರಿಕೊಂಡು ಹೋಗಿದ್ದಾರೆ. ಈ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಸಹ ಪೊಲೀಸರು ಇದುವರೆಗೆ ಯಾವುದೇ ನ್ಯಾಯಸಮ್ಮತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಹಾಗೂ ಕುಟುಂಬಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಶೀಘ್ರವೇ ಸತ್ಯ ಅಸತ್ಯತೆಯನ್ನ ಪರಿಶೀಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕಿದೆ. ವರದಿ ಬೆಂಚೆ ಮಂಜು. ಸ್ವಾಮಿ, ಕಾಲಪನಹಳ್ಳಿ KH ಶಿವಣ್ಣ ಅಂತೇಳಿ ಬುಕ್ಕಾಪಟ್ಟಣ ಹೋಬಳಿ ಶಿರಾ ತಾಲೂಕು. ನಾವು ಉಮಾದೇವಿ ಅಂತೇಳಿ ಹಿಂದೆ 1998-99 ಮದುವೆ ಆಗಿದ್ವಿ. ಒಂದೇ ವಿನಾಶ ಕಾರಣ ಬಹಳ ಚಿತ್ರಹಿಂಸೆ ಬೇರೆಯವರಿಂದ ಹೋಗ್ತಾ ಹುಡುಕಾಡಿಸ್ಕೊಂಡು ಬಹಳ ನೋವು ಕೊಡ್ತಾ ಇದ್ಲು. ತಿರ್ಗಾ ಕಳಂಬೆಳ್ಳ ಸ್ಟೇಷನ್ ಮಲ್ಲೇಶಪ್ಪ ಸಬ್ ಇನ್ಸ್ಪೆಕ್ಟರ್ ಅಂತ ರಿಯಲ್ ಖಂಡಿತವಾಗಿ ಇಟ್ಕೊಂಡೋಗಿ ಪಾರ್ಟಿನೂ ಅವಳನ್ನು ಕುಂಡ್ರಿಸಿದಾಗ ಅವತ್ತು ಹೋದ 25 ವರ್ಷದ ಮೇಲೆ ಆಗೈತೆ. 25 ವರ್ಷ ಮೇಲೆ ಆದ್ಮೇಲೆ ಒಂದು ಹೆಣ್ಣು ಗಂಡು ಇತ್ತು ಸ್ವಾಮಿ. ಮಕ್ಕಳು ಬರ್ತಿದ್ರು, ಮಕ್ಳು ಯಾರು ಇಚ್ಛೆವು ಅಂತೇಳಿ ನಾನು ಅಲ್ಪ ಸ್ವಲ್ಪ ನಮ್ ಶಕ್ತಿ ಎಷ್ಟಿರುತ್ತೋ ಅಷ್ಟು ಕೊಡಿಸ್ತಾ ಇದ್ದೆ, ಬಟ್ಟೆನೂ ಕೊಡಿಸ್ತಾ ಇದ್ದೆ. ಆದ್ರಿಂದ ವಿನಾಶ ಕಾರಣ ಮೊನ್ನೆ ಮಾಕ್ಲಿ ಹತ್ರ ಬೆಂಗಳೂರು ಹತ್ರ ಅಟ್ಯಾಕ್ ಕರೆ ಬಂತು. ಸ್ವಾಮಿ, ನೀವು ತಂದೆ ಆದವ್ರು ಬಂದು ಸೈನ್ ಹಾಕಿ ಇದು ಮಾಡಿ ಬಾಡಿ ಬಿಡಿಸ್ಕೋಬೇಕು ಅಂತೇಳಿ ಬೇಗ ಬರ್ರಿ ಅಂತ ಹೋಗಿದ್ವು ಅಂದ್ರು. ತಿರ್ಗಿ ಹೋಗಿದ್ವಿ ಸ್ವಾಮಿ. ನಾವು ಹೋಗ್ಬೇಕಾದ್ರೆ ಆಲೇನೆ ಬಾಡಿ ಬಿಡಿಸಿದ್ರು. ತಿರ್ಗಿ ಕೇಳೋ ಹೊತ್ತಿಗೆ ನಮ್ಮ ಹೆಂಡತಿ ತಂಗಿ PSI ಇಲ್ಲ ಪೊಲೀಸ್ ಇರ್ಬೇಕು, ಕಾರಣ ಸರಿಯಾಗಿ ಗೊತ್ತಿಲ್ಲ ನನಗೆ.
ಆದ್ರಿಂದ ಕೇಳೋ ಹೊತ್ತಿಗೆ ನಾವು ಪೊಲೀಸ್ನರ್ ಕಣಪ್ಪ ನಾವು ಬಿಡ್ಸಿವಿ ನಿನ್ಗೇನ್ ಈಗ ಹಾಗೆ ಹೀಗೆ ಅಂದ್ರು. ತಿರ್ಗಾ ಅಲ್ಲಮ್ಮ ನಿಮ್ಗೊಂದ್ ನ್ಯಾಯನೇ ಪೊಲೀಸ್ನವ್ರಿಗೆ ನಮ್ಗೊಂದ್ ನ್ಯಾಯನೇ ಅಂತಲೂ ಕೇಳಿದಾಗ ಹೂನಪ್ಪ ನಾವು ಪೊಲೀಸ್ನವ್ರು ಹೆಂಗ್ ಬೇಕಾದ್ರು ಮಾಡ್ತೀವಿ ಅಂತ ನಮ್ಮೂರ್ಗೆ ಕೇಳಿದೆ ಸ್ವಾಮಿ, ಹುಟ್ಟೂರ್ಗೆ ನನ್ನ ಮಗ ಸ್ವಂತ ಮಗ ಅಂತೇಳಿ. ಇಲ್ಲ ಕೊಡಕ್ಕಾಗಲ್ಲ ಅಂತೇಳಿ ಅವ್ರ ತಾಯಿ ತವ್ರ ಮನೆ ನಾವು ಸ್ವಲ್ಪ ಮಣ್ಣು ಹಾಲು ಕೈ ಹಾಕಿ ಕೈ ಮುಗಿದು ಬಂದು ತಿರ್ಗಾ ಕಾಂಪೋಷನ್ ಏನೋ ಕುರಿತಾರೆ ನನ್ನ ಅಂತ ಹೇಳಿ ಕೇಳಿದೆ ಸ್ವಾಮಿ. ನಾನು ಏನೋ 5 ತಿಂಗಳಾದ್ರೂ ಕುರಿಲಿಲ್ಲ. ಅದಕ್ಕೆ ಯಾರೋ ಬುದ್ಧಿವಂತರು ಕೇಳಿದಾಗ 6 ತಿಂಗಳು ಟೈಮ್ ಶಿವಣ್ಣ, 6 ತಿಂಗಳಾಗಿ ನೀನು ಏನೋ ಮಾಡ್ಕೊ ಮಗ ಅಂತ ನಿನಗೂ ಹಕ್ಕಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿ ನಾನು ಪ್ರೈವೇಟ್ ಲಾಯರ್ ನಿಕ್ಕಿ ಅದನ್ನ ಡಾಕ್ಯುಮೆಂಟ್ಸ್ ತಗೊಂಡು 14ನೇ ಸ್ಟೇಷನ್ಯಾಗ ಲಾಯರ್ನ ಕರ್ಕೊಂಡೋಗಿ ಡಾಕ್ಯುಮೆಂಟ್ಸ್ ತೆಗೆದು ಕೇಸ್ ಹಾಕ್ತೆ ಸ್ವಾಮಿ. ಕೇಸ್ ಹಾಕ್ದಾಗ ನೋಟಿಸ್ ಹೋದಾಗ ಬಂದ್ಬಿಟ್ಟು ಮೊನ್ನೆ ಈ ತಿಂಗಳಲ್ಲಿ ಭಾನುವಾರ 5/7/2026 ಬಂದ್ಬಿಟ್ಟು ನೈಟು ಯಾರ್ದೋ ಪಕ್ಕದಾರ್ ನಮ್ಗೆ ಆಗದಾರ ಮನೆ ತೆಗಿದ್ದು ಬೆಳಗ್ಗೆ ರಾಣಾರಂಪು ಮಾಡ್ಬಿಟ್ಟು ಇನ್ನೊಂದು ಗಲಾಟೆ ಮಾಡಿ ಇನ್ನೊಂದು ಚಿತ್ರ ಹಿಂಸೆ ಮಾಡಿ ಎಲ್ಲ ಅವತ್ತು ಹೊಡೆದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ರು. ತಿರ್ಗಿ ನಾವು ಕೊಟ್ವಿ ಸ್ವಾಮಿ, ನಮ್ಮ ತಾವು ಇದೆ ವಿಡಿಯೋ, ಅವರು ಮಾಡಿದ್ದಾರೆ. ನಾವು ಆಕೆನ ಯಾವತ್ತು ಹೊಡೆದಿಲ್ಲ ಕೇಳು ಏನೂ ಇಲ್ಲ. ಆದ್ರಿಂದ ಮತ್ತೆ ಹೋಗಿ ತಿರ್ಗಾ ಹೇಳಿ ಇವತ್ತು ನಾವು ಊರ್ ಬಿಟ್ಟಾರ ಸ್ವಾಮಿ. ನಾನು ನನ್ನ ತಮ್ಮ 20 ದಿವಸ ಆತು ನಾವು ಊರ್ ಬಿಟ್ಟು ನಾವು ಮನೇಲಿ ಇರ್ಲಿಲ್ಲ. ನಮ್ಮ ಮನೆಗೆ ಹೆಣ್ಮಕ್ಳು ನೋಡಿ ರಾಜಮ್ಮ ಅಂತ ಈ ತಿಮ್ಮಕ್ಕನ ಮಗಳು ಅಂಗವಿಕಲೆ ಇವ್ರನ್ನ ಇದ್ರೆ ಇವತ್ತು ತಿರ್ಗಾ ಮತ್ತೆ ರಾತ್ರಿ ಇಲ್ಲಿ ಬಂದು ಪಕ್ಕದಾರ ಮನೆ ತಗೊಂಡು ಅವ್ರನ್ನು ಎಲ್ಲ ಕರ್ಕೊಂಬಂದ್ಬಿಟ್ಟು ಬೆಳಗ್ಗೆ ಹೊಡೆದ್ಬಿಟ್ಟು ಇನ್ನೊಂದ್ ಮಾಡ್ಬಿಟ್ಟು ತಿರ್ಗಾ ಇದು ಮಾಡಿದ್ದಾರೆ. 4 ಮ್ಯಾಕೆ ರಾಗಿ ಚೀಲ ಅಕ್ಕಿ ಚೀಲ ಎಲ್ಲ ದೋಚಿ ದರೋಡೆ ಮಾಡಿದ್ದಾರೆ ಸ್ವಾಮಿ. ವಾಲೆ ಒಡವೆಗಳು ಹುಡುಗಿ ಹತ್ರ ವಾಲೆ ಜುಮ್ಕಿ ಕಿತ್ಕೊಂಡಿದ್ದಾರೆ. ಮಾಂಗಲ್ಯ ಸರ ಇದಾಗೈತೆ. ಆದ್ರಿಂದ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯಕ್ಕೂ ಹಾಗೆ ಇಕ್ಕಿದ್ದಾರೆ ಸ್ವಾಮಿ. ತಿರ್ಗಾ ಇವತ್ತೊಂದು ಕಂಪ್ಲೇಂಟ್ FIR ಮಾಡಿಲ್ಲ, ಅವ್ರದ್ದು ಬೇಕಾದ್ರೆ ಮಾಡಿದ್ದಾರೆ ಸ್ವಾಮಿ. ನಮ್ಮನ್ನ ಸುಮಾರು 2-3 ದಿನ ನೈಟ್ 9 ಗಂಟೆ ತನಕ ಕುಂಡಿಸ್ಕೊಂಡು ತಿರ್ಗಾ ಯಾರ್ದೋ ಜಾಮೀನು ಕೊಟ್ಟು ಬಿಡಿಸಿ ಇನ್ನೊಂದು ಹೇಳಿ ಬಂದ್ವಿ ಸ್ವಾಮಿ. ಇವತ್ತು ಮತ್ತೆ ಬಂದು ಗಲಾಟೆ ಮಾಡಿದ್ದಾರೆ. ತಿರ್ಗಿ ಇವತ್ತು ಹೆಣ್ಮಕ್ಳು ಒಂದು ಕೊಡ್ತಾರೆ. ಅವತ್ತಿಂದು FIR ಆಗ್ಬೇಕು ಸ್ವಾಮಿ. 5ನೇ ತಾರೀಕು ನಾನು ಕೊಟ್ಟಿರೋದು. ರಾಜಮ್ಮ ಅಂತ ನನ್ನ ಮಗಳು ಮನೆ ಹತ್ರ ಇದ್ವಿ. 8 ಗಂಟೆ ಬಂದು ತಪ್ಪನ ಮನೆ ತಿಂದ್ರಪ್ಪ ಶಂಕರಪ್ಪ ಬಂದು ಅಲ್ಲಿ ಸಪೋರ್ಟ್ ಕೊಟ್ಟು ನಮ್ಮ ಮನೆಯಾಗ ಹೊಡೆದು ನಮ್ಮ ಸಪೋರ್ಟ್ ಕೊಟ್ಟು ನಿಮ್ಗೆ ಯಾವ್ದೇ ಕೊಟ್ಟಿದ್ವಿ ರೆಡಿ ಅಂತ ಹೇಳು ಅಂತ ಹೇಳ್ತಾವ. ಒಟ್ಟು ಇಲ್ಲಿ ಮೆಟ್ಟ ಅನ್ಸಿತ್ತು ಕಟ್ಟೆ ಅನ್ಸಿತ್ತು ಅಂತ ಹೇಳ್ತಾವೆ. ಗಂಡಸಿಗೆ ತಿಂದ್ರಪ್ಪ ಅಂಬ ಹೇಳ್ತಿತ್ತು. ಆಟ ಮಾಡಿ ಆಟ ಕಟ್ಟಿ ಆ ಆಟದಾಗ ಮ್ಯಾಚ್ 4 ಮ್ಯಾಕೆ 3 ಮುಟ್ಟೆ ರಾಗಿ 3 ಮುಟ್ಟೆ ಅಕ್ಕಿ ಹಾಕಿ ಅವ್ರು ತಾಂಡೆ ಬಂದು ತಿಂದ್ರಪ್ಪ ಅವರು ಹೊಡ್ಸವ್ರು. ನಮ್ಮನ್ನ ಚೈನ್ ಒಳಗೂ ದೊಣ್ಣೆ ಒಳಗೆ ಹೊಡೆದವ್ ಸ್ವಾಮಿ.